ಏನಾರು ಇತ್ತಂದ್ರೆ ಇಲ್ಲಿ ಯಾವ್ರೊಬ್ಬ ಜಗಳ ಆಡಕಂದ್ರೆ ದಡ ದಡಿ ಎದ್ದು ಹೋತಾರೀಗ ಅಲ್ಲಿ ಇಡೀ ಊರೇ ಬರ್ತದೆ ಬೇಕಾದ್ರೆ ನೋಡ್ರಿ. ಕೊನೆಗೆ ಬರೀ ಬಜ್ಜಿ ಮಾಡ್ತಾರ, ರೊಟ್ಟಿ ಬಜ್ಜಿ ಊಟ ಮಾಡಿ ಹೋಗೋದಲ್ಲ, ಜೊತೆಗೆ ಜ್ಞಾನ ನೆತ್ತಿ ಊಟ ಹೊಟ್ಟಿ ಊಟ ಅಂತ ಎರಡದವ. ಇದೇ ಬದುಕಬೇಕು. ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ. ಮುಡಿವಾಳಪ್ಪನವ್ರು ಹೇಳಿರಲಿ ಮಾತು, ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ. ಗರ್ವ ಅಹಂಕಾರ ಖಲಾಸ ಮಾಡು, ಕಾಮ ಕ್ರೋಧವ ಕಡಿಯಕ ಮಾಡು, ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡು, ಶಿಟ್ಟು ಬಂದರೆ ನಿಧಾನ ಮಾಡು, ನಡೆನುಡಿ ಎಂಬುದು ಬಿಗುವು ಮಾಡಣ್ಣ. ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನ ಮಾಡು. ಜ್ಞಾನವಿಲ್ಲದೆ ನಾವು ಎಷ್ಟು ಕಾಲ ಬದುಕಿದ್ರು ಕೂಡ ಪಶುವಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ. ಅವಕ್ಕೆ 4 ಕಾಲಿನ ಪಶು ಅಂದ್ರೆ ನಮಗೆ 2 ಕಾಲಿನ ಪಶು ಅಂತಾರೆ. ಜ್ಞಾತ್ಮರೇ ಯಾಕ ಹೊಲದಾಗ ದುಡ್ದ ಮುಂಜಾನಿಂದ ಸಂಜೆ ತನಕ ದುಡಿದು ಮನೆಗೆ ಬಂದ. ಮನೆಗೆ ಬಂದು ಹೆಂಡತಿಗೆ ಏನಂದ, ಏನೋ ಸ್ವಲ್ಪ ಭಾಳ ಹೈರಾಣಾಗಿನಿ ಇವತ್ತು ಹೊಲದಾಗ, ಸ್ವಲ್ಪ ಏನಾರ ಅಡಿಗೆ ಮಾಡಿ ಊಟ ಮಾಡಿ ನಾ ಮಲ್ಕೋತೀನಿ ಅಂದಾಗ ಹೆಂಡತಿ ಏನು ಅನ್ಬೇಕ್ರಿ, ಅವ ಮಾಡ್ತೀನಿ ಅಂದ್ರೆ ಆಗಿ ಹೋಯ್ತಲ್ಲ, ಜಗಳನೇ ಬರಲ್ಲ. ಇಷ್ಟು ಅಂದವ ಅಡಿಗೆ ಮಾಡೋಷ್ಟು ಹೈರಾಣಾಗಿ, ನಾ ಹೈರಾಣಾಗಿಲ್ಲ ಅಂದ್ರಕ್ಕಿ ಬಂತು ನೋಡ್ರಿ ಜಗಳ. ನಾ ಹೈರಾಣಾಗಿಲ್ಲ ಅನ್ನೋದು ಗಂಡು ಕೇಳ್ತ, ನೀ ಏನು ಹೈರಾಣಾಗಿ ಆಕೆ ಅಂತ, ನೀ ಏನು ಹೈರಾಣಾಗಿರಿ. ಚಾಲೋ ಐತಿ ಜಗಳ. ಮಾತಿನಿಂದ ನಗೆ ಅದ, ಮಾತಿನಿಂದ ದಗೆ ಅದ, ಮಾತಿನಿಂದ ಮಾದೇವನ ಉಳಿಸ್ಬೋದು, ಮಾತಿನಿಂದ ಸಾವು ತಂದ್ಕೋಬಹುದು ಅಂದ್ರೆ ಅಂತ ಮಾತು. ಮಡಿವಾಳಪ್ಪನವರ ಕಿಮ್ಮತ್ತಿನ ಮಾತುಗಳು, ಅನುಭವದ ಹಾಡುಗಳು ನಮ್ಮೆಲ್ಲರಿಗೂ ಇವತ್ತು ಇನ್ನೂ ಕೂಡ ಎಚ್ಚರ ಮಾಡ್ತಾ ಇದ್ದಾವೆ. ಪುಣ್ಯವಾಗಿರ್ತಕ್ಕಂಥ ಸದ್ಗುರುನಾಥ ಮಡಿವಾಳೇಶ್ವರನ 203ನೇ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದ ಪ್ರಥಮದೊಳಗ ಯಾವತ್ತು ಜಗದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನ ಭವ್ಯ ದಿವ್ಯವಾಗಿರುವಂಥ ಅಡಿದಾವರೆಗಳಲ್ಲಿ ಯಾವತ್ತು ಜಗದ ಆಚಾರ್ಯ ಆಗಿರುವಂಥ ಜಗದ್ಗುರು ಪಂಚಾಚಾರ್ಯರ ಪವಿತ್ರವಾಗಿರುವಂಥ ಪಾದಾರವಿಂದಗಳಲ್ಲಿ ಪ್ರಾರಂಭದೊಳಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಗೈಯುತ್ತ ಕಾರ್ಯಕ್ರಮದೊಳಗ ಸಭೆಯ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ನಮ್ಮ ಈ ಟಿವಿ ಮಾಧ್ಯಮ ಚಾಲನ ಅಂಬರೀಷ್ ಏಷಿಯಸ್ ಕಡಕೋಳ ಅವರಿಗೂ ಯಾವತ್ತು ಈ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ವೀರಣ್ಣ ಶಾಸ್ತ್ರಿಯವರು ಅವರು ಬರಬೇಕಾಗಿತ್ತು. ಅವ್ರು ಬೇರೆ ಕಡೆ ಕಾರ್ಯಕ್ರಮದೊಳಗೆ ಒತ್ತಡಿದ್ದ ಕಾರಣ ಅವರು ನಾಳೆಗೆ ಬರ್ತಾ ಇದ್ದಾರೆ. ನಿನ್ನ ಮಾಂತೇಶನ ಹುಲ್ಲೂರೊಳಗೆ ಕಾರ್ಯಕ್ರಮ ಮಾಡಿದೆವು. ಅಪ್ಪವ್ರ ಮಠ ಅಂದ್ರೆ ನಾವು ಸಾಕಷ್ಟು ಸಲ ಬಂದೀವಿ, ಇಲ್ಲಿ ಕಾರ್ಯಕ್ರಮ ಮಾಡೀವಿ. ಮುಡುಗೋಳದಾಗೂ ನಾವು ಪುರಾಣ ಹೇಳಿವಿ, ನಾವೇನು ಹೊಸರು ಬರಲಿ, ನಾವು ಕೂಡ ಹಳಿ ಬರೀ. ಆದರೂ ಕೂಡ ಇವತ್ತು ಅವರು ಬಹುಶಃ ನಾಳೆಗೆ ಬರ್ತಕ್ಕಂಥ ಉದ್ದೇಶ ಇವತ್ತಿನ ಕಾರ್ಯಕ್ರಮದೊಳಗೆ ನಮಗೆ ತಿಳಿದಿರ್ತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಇದು ಅಧ್ಯಾತ್ಮದ ಪ್ರವಚನ. ಅದು ಅಪ್ಪವ್ರು ನೋಡ್ರಿ ಹೆಂಗಿಟ್ಟಾರ, 7 ದಿನ ಇಟ್ಟಾರ. 7 ಅನ್ನುವಂಥ ಅಂಕಿ ಏನದಂತ ಕೇಳಿದ್ರೆ ಬಹಳ 7 ಏನದವಂತ ಕೇಳಿದ್ರೆ ಸಂಗೀತದೊಳಗೆ ಸಪ್ತ ಸ್ವರಗಳು 7 ಅದಾವ ಏನ್ರಿ. ಸಂಗೀತದೊಳಗೆ ಸಪ್ತ ಸ್ವರಗಳು 7 ಅದಾವ, ವಾರಗಳು ಕೂಡ 7 ಅದಾವ. ಅದಕ್ಕಾಗಿ ಧರ್ಮಕ್ಕಾಗಿ 7, ಧರ್ಮಕ್ಕಾಗಿ ಬಾಳು, ಧರ್ಮಕ್ಕಾಗಿ ಆಳು ಅಂತೇಳಿ ಏನು ಹೇಳ್ತಾರಲ್ಲ, ಹಂಗಪ್ಪೋರು ಈ 7 ದಿನದ ಅಧ್ಯಾತ್ಮದ ಪ್ರವಚನ. ಮಡಿವಾಳೇಶ್ವರ ಜಾತ್ರೆ ಅಂದ್ರೆ ಬರೀ ಮೋಜು ಮಜಾ ಮಾಡಿ ಉಂಡು ತಿಂದು ಹೋಗುವಂಥ ಜಾತ್ರೆ ಅಲ್ಲ, ಇದು ಅನುಭವದ ಜಾತ್ರೆ ಎನ್ನುವಂಥ ಮಾತನ್ನು ಅಪ್ಪೋರು ಹೇಳಿದ್ರು. ಇದು ಅಧ್ಯಾತ್ಮದ ಪ್ರವಚನ. ಯಾಕಂತ ಕೇಳಿದ್ರೆ ಅಧ್ಯಾತ್ಮ ಮಡಿವಾಳಪ್ಪನವರ ಹಾಡುಗಳೇ ಅನೇಕ ಅಧ್ಯಾತ್ಮದ ಹಾಡುಗಳದಾವ. ಬಹುಶಃ ಅವನು ಒಂದೊಂದು ಹಾಡುಗಳನ್ನು ಒಂದೊಂದು ದಿವಸ ನಾವು ಬಿಡಿಸೋಕ್ಕಾಗಿಲ್ಲ. ಅಂಕಿತ ಅದ್ಭುತವಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಕಡಕೋಳ ಮಡಿವಾಳೇಶ್ವರರು ಅನೇಕ ಅದ್ಭುತವಾಗಿರ್ತಕ್ಕಂಥ ಹಾಡಿನೊಳಗೆ ಇವತ್ತು ನಾವೆಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದೀವಿ. ಪುಣ್ಯಾತ್ಮರಿ ಅಧ್ಯಾತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಅಧ್ಯಾತ್ಮ ತಿಳಿತಂದ್ರೆ ಬಹಳ ಆನಂದದ, ತಿಳಿಲಿಲ್ಲ ಅಂದ್ರೆ ಹೈರಾಣ. ತಿಳಿತಂದ್ರೆ ಆನಂದ, ತಿಳಿಲಿಲ್ಲ ಅಂದ್ರೆ ಮತ್ತವ್ರಿಗೆ ಅಪವಾದ ಕೊಟ್ಟು ಹೋಗೋದು. ಒಬ್ಬ ಯಾವನ ಕಡ್ಕೊಳಕ್ಕೆ ಬರ್ತಿದ್ದಂತ, ಕಡ್ಕೋಳ ಊರಿಗೆ ಬರ್ತಕ್ಕಂಥ ಸಂದೊಳಗೆ ಅವನಿಗೆ ಊರೇ ಗೊತ್ತಾಗಲಿಲ್ಲ. ಮೊದಲು ಊರು ಗೊತ್ತು ಮಾಡ್ಕೋಬೇಕು. ಯಾಕ್ರಿ ಶಾಂತಗೌಡ್ರು, ಸುಮ್ಮನೆ ಹೋಗೋದೆ ಅಂದ್ರೆ ಎಲ್ಲಿಗೆ ಹೋಗೋದು? ಸುಮ್ಮನೆ ಹೋಗೋದು, ಊರು ಗೊತ್ತು ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ ಹೊರಟಿದ್ದ ಊರೇ ಬರುವಲ್ದು ಅವ ಅಂತನ ದಾರಿ ತಪ್ಪಿನೇನ. ಕಡ್ಕೋಳಕ್ಕೆ ಹೋಗ್ಬೇಕಾದ್ರ ಯಾರಿಗಾರಿ ಕೇಳಬೇಕಂತ ಹೊಲದಾಗ ಒಂದು ಆಯಿ ಕಸ ತಗಲಿಗತ್ತಿತ್ತು. ಕಸ ತೆಗಿವ ಇವ ಈ ತಂದ ಈ ಅಜ್ಜಿ ಇದೇ ಊರ್ದು ಕಾಣ್ತದೆ, ಕಡ್ಕೊಳ್ಳೋದು ಊರು ಅಜ್ಜಿ ಇದ್ದಿರಾಯ್ತು. ಬಹುಶಃ ಕೇಳಿದ್ರೆ ಊರಿನ ದಾರಿ ಗೊತ್ತಾಗ್ತದ. ಅಂದ್ರೆ ಅಧ್ಯಾತ್ಮ ಪ್ರವಚನ ಅಂತ ಹೇಳ್ಯಾರಲ್ಲಿ. ಅಧ್ಯಾತ್ಮದ ಪ್ರವಚನ ಅನ್ನುವಂಥದ್ದನ್ನ ಇಲ್ಲಿ ಅಪ್ಪೋರಿಟ್ಟಿದ್ದಾರೆ, ಜ್ಞಾನ ದಾಸೋಗ. ಆ ಕಾರ್ಯಕ್ರಮದ ಕುರಿತು ಒಂದು ಸ್ವಲ್ಪ ಹೊತ್ತು ಇವತ್ತು ದಿವಸ ನಾನು ಪ್ರವಚನವನ್ನ ನೀಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ತಿಳಿಸುತ್ತೆ. ಈಗಾಗಲೇ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಅತನೂರದ ಶ್ರೀಗಳು ಕೂಡ ಶ್ರೀಮಠಕ್ಕೆ ದಯಮಾಡಿ ಚಪ್ಪಾಳಿ ಬಿಡಬೇಕೆಲ್ಲರೂ ಜೋರಾಗಿ. ಪೂಜ್ಯರಿಗೆ ನಮ್ಮ ಸಂಚಾಲಕರು
ಅವರಿಗೆ ಸತ್ಕಾರ ಸನ್ಮಾನ ಆದ ನಂತರ ಸ್ವಲ್ಪ ಹೊತ್ತು ಪ್ರವಚನ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಈಗ ತಾನಾಗಿರಿಸಿದಂತ ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಶ್ರೀ ಶಿವದ ಬ್ರಹ್ಮ ಅಭಿನಂದ ಗುರುಬಸವ ಶಿವಾಚಾರ್ಯರು ಹಿರೇಮಠ ತಿರುವನಕಲಿ ಪೂಜೆಗೆ ಶ್ರೀಮಠದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಪೂಜೆಗೆ ವಿಠಲ್ ಕವಾಲ್ದಾರ್ ಅವರನ್ನು ಸನ್ಮಾನಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ವಿಠಲ್ ಕವಾಲ್ದಾರ್ ಅವರು ಜೋರಾಗಿ ಎಲ್ಲ ಚಪ್ಪಾಳೆ ಬಿಡಿರಿ, ಎಲ್ಲರೂ ಜೋರಾಗಿ ಮಾತನಾಡಿ. ನಮ್ಮ ಹದಿನೂರದ ಶ್ರೀಗಳು ಬಂದಿದ್ದಾರೆ. ಆ ಪೂಜ್ಯರಲ್ಲಿ ಕೂಡ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ, ಕಾರ್ಯಕ್ರಮದೊಳಗೆ ನೀವೆಲ್ಲ ಲಕ್ಷ್ಯ ಕೊಡಬೇಕು. ಏನು ಲಕ್ಷ್ಯ ಕೊಡಬೇಕಂತ ಕೇಳಿದ್ರೆ, ಮನಸ್ಸನ್ನ ಈ ಕಡೆ ಕೊಟ್ಟಾಗ ಅಧ್ಯಾತ್ಮ ತಿಳಿತದ. ಅಧ್ಯಾತ್ಮದ ಬಗ್ಗೆನೇ ಇವತ್ತು ಪ್ರವಚನದ. ಆ ಕಡ್ಕೊಳಕ್ ಬರುವಂತ ಮನುಷ್ಯ ವ್ಯಕ್ತಿ ಹೊಲ್ದಾಗ ಕಸ ತೆಗೆಯುವಂತ ಆಯಿಗೆ, ಅಜ್ಜಿ ಅಂತೀರಿ ಆಯಿ ಅಂತೀರಿ, ಹೋಗಿ ಕೇಳ್ತಾನ. ಅದು ಅಜ್ಜಿ ಆಯಿ ಅಪ್ಪ ರುದ್ರಮುನಿ ಶಿವಾಚಾರ್ಯರಿಂದ ಇವತ್ತ ದೀಕ್ಷಾ ಪಡೆದುಕೊಂಡು ಗುರುವಿನ ಮಗಳಾಗಿದ್ದು. ಅಪ್ಪವ್ರು ಚಂದ ಅಧ್ಯಾತ್ಮ ಕಲಿಸಿದ್ರು. ಅವ್ರು ಯಾರು ಬಂದು ಮಾತಾಡಿಸಿದ್ರು ಕೂಡ ಆ ಮುದುಕಿ ಅಧ್ಯಾತ್ಮಗಳಿಗೆ ಮಾತಾಡ್ತಿತ್ತು. ಇದು ಇವನಿಗೆ ಗೊತ್ತಿಲ್ಲ. ಗುರುವಿನ ಮಗಳಾಗಳ ಅಧ್ಯಾತ್ಮ ಇವನಿಗೇನು ಗೊತ್ತ. ಹೋಗಿ ಏನು ಕೇಳಿದಿವ, ಅಜ್ಜಿ ಆಯಿ ಇದು ದಾರಿ ಎಲ್ಲಿಗೆ ಹೋಗ್ತದ ಅಂತ ಕೇಳ್ದ. ಎಲ್ಲಿಗೆ ಹೋಗ್ತದ ಅಂದಾಗ ಆ ಮುದಿ ಕೇಳ್ತದಪ್ಪ, ಇದು ದಾರಿ ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತದ ಅಂತ ಹೇಳ್ದ. ಯಾರು ಕರೆ ಅವ ಕೇಳೋಗತ್ತಾನ. ಅಜ್ಜಿ ಹೇಳೋದನ್ನ ಬರೋಬ್ರನ್ನ ಹೇಳೋಗತ್ತಾಳಲ್ಲ. ದಾರಿ ಎಲ್ಲಿಗೆ ಹೋಗ್ತದ ಅಂತ ಕೇಳ್ದ ಆಯಿಗೆ. ಆಯಿ ಹೇಳ್ತದ ದಾರಿ ಎಲ್ಲಿಗೆ ಹೋಗಲ್ಲಪ್ಪ, ಇಲ್ಲೇ ಇರ್ತದ. ಅವ ಅಂದ, ಮುದುಕಿ ತಲೆ ಕೆಟ್ಟದ ಅಂದವ. ಮುದುಕಿ ಆಡುವಂತ ಮಾತು ಇವನಿಗೆ ತಿಳಿಯಲಾಗದ. ಆ ಮುದುಕಿ ಅಪವಾದ ಕೊಡ್ತಾನ. ಬಹುಶಃ ವಯಸ್ಸಾಗಿದೆ, ಕಿವಿ ಹೋಗಿರುವುದಂತ ಮತ್ತೊಮ್ಮೆ ಜೋರಾಗಿ ಕೇಳ್ತಾನ. ಆಗಿ ಅದು ಏನೂ ಕೇಳಿಲ್ಲ, ಇದು ದಾರಿ ಎಲ್ಲಿಗೆ ಹೋಗ್ತದ ಅಂತೇಳಿ ಮತ್ತೊಮ್ಮೆ ಜೋರಾಗಿ ಕೇಳ್ದ. ಆವಾಗ ಮುದುಕಿ ಹೇಳ್ತದಪ್ಪ, ಈ ದಾರಿ ಮೇಲೆ ನಡೆದವ್ರು ಎಷ್ಟೋ ಮಂದಿ ಹೋಗ್ಯಾರ, ದಾರಿ ಇಲ್ಲೇ ಇರ್ತದ. ಯಪ್ಪ ಇದ್ರ ತಲೆ ಕೆಟ್ಟದಂತ ಆಕೆ ಅಪವಾದ ಕೊಟ್ಟ ಬಂದಂತ. ಅಂದ್ರ ಅಧ್ಯಾತ್ಮ ನಿಮಗೆ ತಿಳಿಲಿಲ್ಲ ಅಂದ್ರ ಬಹುಶಃ ಹಿಂಗಾಗ್ತಿರ್ತದ. ನಮ್ಗೆ ಸ್ವಂತ ಯಾವ ರೀತಿಯಿಂದ ಅದನ್ನ ತಿಳಿತಂದ್ರೆ ಆನಂದ ಆಗ್ತದ. ಅದು ತಿಳಿಯತನಂತ ಗೊತ್ತಾಗಂಗಿಲ್ಲ. ಯಾವನೋ ಒಬ್ಬ ಹಿಂಗೆ ಒಂದು ಊರಿಗೆ ಹೊರಟಿದ್ದ. ಹೋಗುವಂತ ಸಂದರ್ಭ ಎದುರೊಬ್ಬ ಮನುಷ್ಯ ಬಂದ. ಎದುರೊಬ್ಬ ಮನುಷ್ಯ ಬಂದು ಇವ ಹೋಗ್ತಕ್ಕಂಥವ್ ಹೇಳ್ತಾನ. ಅವನಿಗೆ ಎದುರಿನವನಿಗೆ ಹೇಳ್ತಾನ, ತಮ್ಮ ಈ ದಾರಿಗೆ ಹೋಗ್ಬೇಡ ಅಂತ ಹೇಳ್ದ. ಯಾಕ್ರಿ ಅಂತ ಕೇಳ್ದ. ಯಾಕ್ರಿ ಅಂತ ಕೇಳಿ, ಇವ ನಾ ಇದೇ ದಾರಿಲಿ ಬರ್ತೀನಪ್ಪ, ಈ ದಾರಿಗೆ ಹೋಗ್ಬೇಡ, ಈ ದಾರಿಗೆ ದೇವ್ ಬಹಳವ ಅಂತ ಹೇಳ್ದವ. ಅವನ ಮಾತು ಕೇಳಬೇಕಿಲ್ಲ. ನೀನು ಹೇಳ್ತೀನಿ ಅಂತೇಳಿ ಅವನ ಮಾತು ಮೀರಿ ಸ್ವಲ್ಪ ಮುಂದಕ್ಕೆ ಹೋದ. ಹಂಗೆ ಸ್ವಲ್ಪ ಮುಂದಕ್ಕೆ ಹೋದಾಗ ಮತ್ತೊಬ್ಬ ಭೇಟಿಯಾದ. ಮತ್ತೊಬ್ಬ ಭೇಟಿಯಾದ ಕೂಡ ಇವಂತ, ನೋಡಪ್ಪ ಹಿಂದೊಬ್ಬ ಮನುಷ್ಯ ನನಗೆ ಭೇಟಿಯಾಗಿದ್ದ, ಈ ದಾರಿಗೆ ದೇವ್ ಬಹಳವ ಅಂತ, ಇದೇ ದಾರಿಗೆ ನೀನು ಬರ್ತಾ ಇದ್ದಿ, ದೇವ್ ಅವನು ಅಂತ ಕೇಳ್ದ ಅವನಿಗೆ, ಎರಡನೇದವನಿಗೆ. ಅವ ಏನು ಹೇಳ್ದ, ನೋಡಪ್ಪ ನನಗಾನು ಗೊತ್ತಿಲ್ಲ, ನಾನು ಸತ್ತೊಂದು 10 ವರ್ಷ ಇತ್ತು ಅನ್ನವ. ತಿಳಿತು ನಿಮ್ಗ? ನಾನು ಸತ್ತೊಂದು 10 ವರ್ಷ ಇತ್ತು ಅಂದಾಗ ತಿಳ್ಕೊಬೇಕಿಲ್ಲ. ಅವ ದೇವಾಗಿ ತಿರುಗಾಡಗತ್ತಾನ. ಅವನ ಮಾತ್ರ ಹಂಗೆ ಮೀರಿ ಮಾತ್ರ ಸ್ವಲ್ಪ ಮುಂದಕ್ಕೆ ಹೋಗ ತನಕ ಒಬ್ಬ ಕುಣಿ ಮ್ಯಾಲ ಕುಂತಾನ. ಹೆಣಗಳು ಹೂಳ್ತಾರಲ್ಲ, ಈ ಗೋರಿ ಅಂತಾರ, ಕುಣಿ ಅಂತಾರಲ್ಲ, ಅದೇ ಅಂತಿರಲ್ಲ, ಭಾಷೆ ವ್ಯತ್ಯಾಸ ಆಗಬಾರದು. ಅವ ಕುಣಿ ಮ್ಯಾಲ ಕುಂತಾನ, ಗೋರಿ ಮ್ಯಾಲ ಕುಂತಾನ. ಈ ಮನುಷ್ಯ ಅವನಿಗೇನಂತ, ನಿನಗೆ ಎಲ್ಲಿ ಜಾಗ ಇಲ್ಲೇನು? ಅಲ್ಲೋ ಮಡಿವಾಳೇಶ್ವರ ಮಠ ಅದ, ಶಾಲಿ ಅದಾವ, ಮಂದಿರ ಅದಾವ, ಗುಡಿ ಗುಂಡಾರಗಳದಾವ, ಅದೆಲ್ಲ ಬಿಟ್ಟು ಹೆಣಗಳ ಹೂಳಿರ್ತಕ್ಕಂಥ ಗೋರಿ ಮ್ಯಾಲ ಕುಣಿ ಮ್ಯಾಲ ಕುಂತಿದ್ದಲ್ಲ, ನಿನಗೆ ತಿಳಿಯಂಗಿಲ್ಲ ಏನು ಅಂದಾಗ ಅವ ಏನ್ ಹೇಳ್ತಾನ, ಇಷ್ಟತನ ನಾ ಒಳಗೆ ಇದ್ದ. ಅವ ಹೇಳ್ತಾನ, ಇಷ್ಟತನ ನಾನು ಒಳಗೆ ಇದ್ದ, ಸ್ವಲ್ಪ ಶೆಕಿ ಆಲಾಗತ್ತದ, ದಹಿ ಆಲಾಗತ್ತ, ಸ್ವಲ್ಪ ಹೊರಗೆ ಹೋಗಿ ಕುಂತೀನಿ ಅಂದ. ಯಪ್ಪ ಇದು ದಿವ್ಯ ಅದ ಅಂದ. ಅವಾಗ ಅಂದ್ರ ಸ್ವಂತ ಇದು ನಮಗೆ ಅನುಭವ ಆಯಿತು ಅಂದ್ರೆ ಇದು ಆನಂದ ತಂದು ಕೊಡ್ತದ ಪುಣ್ಯಾತ್ಮ. ಅದಕ್ಕೆ ಮಡಿವಾಳಪ್ಪನವರ ಈ ಕಾರ್ಯಕ್ರಮ ಜಾತ್ರೆ ಅದು ಅನುಭವದ ಜಾತ್ರೆ ಅದ, ಅಧ್ಯಾತ್ಮದ ಯಾವ ರೀತಿಯಿಂದ ಜಾತ್ರೆ ಅದ ಪುಣ್ಯಾತ್ಮರೇ. ಅದಕ್ಕೆ ನಮಗೆಲ್ಲ ಅಧ್ಯಾತ್ಮದಿಂದ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದ. ಅಜ್ಜಿಯವರೇ ನಿದ್ದೆ ಮಾಡಬೇಡ್ರಿ ಕೇಳು. ಫಸ್ಟಿಗೆ ನಿದ್ದೆ ಅಂದ್ರೆ ನಿದ್ದೆ ಬಂದವ್ರಿಗೆ ಬುದ್ಧಿ ಹೇಳೋದು ಭಾಳ ಹೈರಾಣದ.
ಇನ್ನ ಗಪ್ಪನೆ ಸಾವು ಬರಬೇಕು, ನಿದ್ದೆ ಬರಬಾರ್ದು, ಭಾಳ ಡೇಂಜರ್. ಯಾಕ್ರಿ ಗೌಡ್ರ, ಗಪ್ಪನೆ ಸಾವು ಬಂದ ಒಬ್ಬನಿಗೆ ಹೊತ್ತ ನಿದ್ದೆ ಹಂಗೆಲ್ಲ ನಿಂಗೆ ಒಬ್ಬಕ್ಕೆ 10 ಮಂದಿ ನೆಲಕ್ಕೆ ಹಾಕ್ತದ. ಭಯಂಕರ ಡೇಂಜರ್. ಅದು ಅಧ್ಯಾತ್ಮ ಒಳಗೆ ಪುರಾಣ ಪ್ರವಚನದೊಳಗೆ ಭಾಳ ಬೇಗ ಬರ್ತದ. ಅದಕ್ಕೆ ಅಧ್ಯಾತ್ಮ ಅಂದ್ರೆ ಸ್ವಲ್ಪ ನಿಮ್ಗೆ ನಿದ್ದೆ ಬರೋದು ಸಹಜವಾಗಿರ್ತಕ್ಕಂಥದ್ದು. ಅದರಲ್ಲಿಂದ ಶಾಂತಿ ಸಿಗ್ತದ. ಶಾಂತಿ ನೆಮ್ಮದಿ ಎಲ್ಲಿಯಾದ್ರೆ ಸಿಗ್ತಿತ್ತಂದ್ರೆ ಅದು ಅಧ್ಯಾತ್ಮದಿಂದ, ಜ್ಞಾನ ದಾಸೋಹದಿಂದ, ಸದ್ಗುರುನಾಥನ ಸೇವೆಯಿಂದ ನಮಗೆ ಶಾಂತಿ ನೆಮ್ಮದಿ ಸಿಗ್ತದ. ಪುಣ್ಯಾತ್ಮರಿ, ಯಾವನೊಬ್ಬ ಮನುಷ್ಯ ಹೊರದೇಶದ ಮನುಷ್ಯ ಈ ಭಾರತ ದೇಶಕ್ಕೆ ಬಂದ, ಈ ಭಾರತ ದೇಶಕ್ಕೆ ಬಂದು ಇಂಥ ಗುರುಗಳು ಸ್ವಾಮಿ ವಿವೇಕಾನಂದ ಇರ್ತಕ್ಕಂಥ ಗುರುಗಳು ಅಂತೇಳಿ ಬಂದು ಗುರುಗಳಿಗೆ ಭೇಟಿಯಾದ. ಆ ಹೊರದೇಶದ ಮನುಷ್ಯ ಬೇಕಾದಷ್ಟು ರೊಕ್ಕ ಗಳಿಸಿದ, ರೂಪಾಯಿ ಗಳಿಸಿದ, ಏನೆಲ್ಲ ಇತ್ತವನಿಗೆ, ಆದ್ರೆ ಶಾಂತಿ ಇಲ್ಲ. ಈಗಿನ ವಾತಾವರಣ ಅದ ಏನ್ರದು ಹೇಳ್ರಿ. ಈ ಹಿಂದಿನ ಕಾಲದೊಳಗೆ ಏನೂ ಇರಲಿಲ್ಲ, ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ದೆವು. ಈಗ ಏನು ಕಡಿಮದ ನಮಗೆ? ಉಳ್ಳುಕ್ಕೆ ಕಡಿಮದ, ತಿಲ್ಲಕ್ಕೆ ಕಡಿಮದ, ರೊಕ್ಕಕ್ಕೆ ಕಡಿಮದ, ಎದಕ್ಕೆ ಕಡಿಮದ, ಏನೆಲ್ಲ ಯಾವ ರೀತಿ ನಮಗಿದ್ರು ಕೂಡ ಶಾಂತಿ ಅನ್ನುವಂಥ ಪದ ಬಹಳ ದೂರ ಆಗಿ ಹೋಗ್ಯದ. ಅದಕ್ಕೆ ಆ ಶಾಂತಿ ನೆಮ್ಮದಿ ಎಲ್ಲಿಯಾದ್ರೂ ಸಿಗ್ತಿದ್ರೆ ಇಂಥ ಕಡುಕೋಡು ಮಡಿವಾಳೇಶ್ವರ ಅಪ್ಪರ ಮಠಕ್ಕೆ ಬಂದ್ರೆ ಅವರ ಪ್ರವಚನ ಕೇಳಿದ್ರೆ ನಮಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಇಲ್ಲಿ ಕುಂತು ನೋಡ್ರಿ, ನಿಮ್ಮ ಮನ್ಯಾಗ ಕುಂತು ನೋಡ್ರಿ. ಬಹಳ ಜನ ಪ್ರವಚನಕ್ಕೆ ಪ್ರಾರಂಭ ದಿವಸ ನೀವು ಬರಬೇಕಾಗಿತ್ತು, ಬಂದಿಲ್ಲ. ಇನ್ನು ಮುಂದೆ ಬರ್ತೀರಿ. ಪರಿಸ್ಥಿತಿ ಕೀರ್ತನ ಪುರಾಣ ಪ್ರವಚನದ ಈ ವಿಜ್ಞಾನ ಯುಗ ಬಂದು, ಯಾಂತ್ರಿಕ ಯುಗ ಬಂದು, ಆ ಪರಿಸ್ಥಿತಿಗೆ ಪುರಾಣ ಅಂದ್ರೆ ಹೈರಾಣಕಾಯಿ ಕುಂತಾವ್. ಕೀರ್ತನ ಅಂದ್ರೆ ಒಂದೊಂದು ಊರಿಗೆ ಕೀರ್ತನ ಹೇಳ್ತೀವಿ ಅಂದ್ರೆ ಚೀರ್ತೀರಿ ಅಂದ್ರೆ ರೀತಿ ಕೇಳ್ತಾರೆ ನಮಗೆ. ಆ ಪರಿಸ್ಥಿತಿಗೆ ಬಂದು ಕುಂತಾವ್. ಇರಲಿ, ಅದಕ್ಕೇನು ಮಾಡೋಕ್ಕಾಗಿಲ್ಲ. ಅನುಭಾವಿಗಳು ಅಧ್ಯಾತ್ಮ ಹೇಳ್ತಾರೆ, ಹಿಂದಿನ ಕಾಲದೊಳಗೆ ಜ್ವಾಳ ಭಾಳ ಬೆಳಿತಿದ್ರು. ಹೌದಿಲ್ಲ? ಹಿಂದಿನ ಕಾಲದೊಳಗೆ ಜ್ವಾಳ ಭಾಳ ಬೆಳಿತಿದ್ರು. ಅದು ಬೆಳೆದಿದ್ದು ಜ್ವಾಳ ಎಲ್ಲಿ ಇಡ್ತಿದ್ರು? ಹಾಗೆದಾಗ ಇಡ್ತಿದ್ರು. ಹಗೆದಾಗ ಇಟ್ಟುಕೊಳ್ಳಿ, ಭಾಳ ಇಟ್ಟುಕೊಳ್ಳಿ. ಅವಕ್ಕೆ ಏನಂತೀವಿ ನಾವು? ಹಗೆದನ ಜ್ವಾಳ. ಹಗೆದನ ಜ್ವಾಳ ಇರೋದು ಒಂದೇ ಶಬ್ದ ಅದ. ಹಗೆದನ ಜ್ವಾಳ, ಹಗೆದನ ಜ್ವಾಳಕ್ಕೊಂದು 6 ತಿಂಗಳು ಇಟ್ಟ ಮೇಲೆ ಮತ್ತೆ ತಗಲಿ ಕೋರಿ ಅವಕ್ಕೆ ನುಸಿ ಹತ್ತಿರ್ತಾವ. ಮತ್ತೆ ಅವಕ್ಕೆ ಏನಂತೀವಿ? ನುಸಿ ಹತ್ತಿದ ಜ್ವಾಳ, ನುಸಿ ಹತ್ತಿದ ಜ್ವಾಳ. ಜ್ವಾಳ ಶಬ್ದ ಒಂದೇ ಅದ. ಹಗೆದನ ಜ್ವಾಳ, ನುಸಿ ಹತ್ತಿದ ಜ್ವಾಳ, ಬಿತ್ತಲಿಕ್ಕೆ ಬರುವಂತ ಜೋಳ ಅಂತೇಳಿ ಮೂರು ಶಬ್ದಗಳನ್ನು ಉಪಯೋಗ ಮಾಡ್ತಾರ. ಹಗೆದನ ಜೋಳ ಯಾರಿ ಅಂತ ಕೇಳಿದ್ರೆ ಕಡುಕೋಳು ಮಡಿವಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ಪುರಾಣ ಹಚ್ಚಾರ, ಪ್ರವಚನ ಹಚ್ಚಾರ, ಸಂಗೀತ ಹಚ್ಚಾರ. ನಮಗೇನು ಸಂಬಂಧ ಇಲ್ಲ ಅಂತೇಳಿ ಊಟ ಮಾಡಿ ಮನ್ಯಾಗ ಮಲ್ಕೊಂಡವ್ರು ಇವ್ರು ಹಗೆದನ ಜೋಳ. ಖರೆ ರೀ, ಇವ್ರು ಹಗೆದನ ಬರಲ್ಲ. ಅವ್ರು ಬರುಗೂಡಲ್ಲ. ಅವರಿಗೆ ಪುಣ್ಯ ಇದ್ದವರಿಗೆ ಸತ್ಸಂಗ ಸಿಗ್ತದ. ನೆನಪಿಡುವವರಿಗೆ ಪುಣ್ಯ ಇದ್ದವ್ರಿಗೆ ಸತ್ಸಂಗ ಸಿಗ್ತದ. ಪುಣ್ಯ ಇದ್ದವ್ರಿಗೆ ಒಳ್ಳೆ ಗುರುಗಳು ಸಿಗ್ತಾರ. ಪುಣ್ಯ ಇದ್ದವ್ರಿಗೆ ಒಳ್ಳೆ ಹೆಂಡತಿ ಸಿಗ್ತಾಳ. ಪುಣ್ಯ ಇದ್ದವ್ರಿಗೆ ಒಳ್ಳೆ ಗೆಳೆಯ ಸಿಗ್ತಾನ. ಪುಣ್ಯ ಇದ್ರೆ ಒಳ್ಳೆ ಮಕ್ಕಳು ಹುಡ್ತಾವ. ಪುಣ್ಯ ಇಲ್ಲಿದ್ರೆ ನಿಮ್ ಬರಂಗಿಲ್ಲ, ಅಲ್ಲೇ ಮಲಗ ಹಸ್ತಾವ. ಮುಡಿವಾಳಪ್ಪ ಮಠಕ್ಕೆ ಹೋಗೋಡಂಗಿಲ್ಲ, ಇಲ್ಲೇ ಮಲ್ಕೋ ಅಂತೇಳಿ ಮಲ್ಕೊಳಕ್ ಹಸ್ತದ. ಅದಕ್ಕೆ ಈ ಸತ್ಸಂಗ ಸಿಗಬೇಕಾದ್ರೂ ಕೂಡ ಪುಣ್ಯ ಅದ. ಇಂಥ ಸದ್ಗುರುನಾಥನ ಮಹಾಮಠದೊಳಗೆ ಜ್ಞಾನದಾಸೋಗ ಅಧ್ಯಾತ್ಮದ ಪ್ರವಚನ ನಿಮಗೆ ಕೇಳಿದ್ರೆ ಏನು ಕಿಮ್ಮತ್ತದ ಇದ್ರೊಳಗೆ ಅಂತ ಕೇಳಿದ್ರೆ ಅಧ್ಯಾತ್ಮ ಜೀವಿಗಳು ಹೇಳ್ತಾರ, ಇಂಥ ಸತ್ಸಂಗದೊಳಗ ಇಂಥ ಪ್ರವಚನ ಕೇಳಿದ್ರಂದ್ರ ಮುಂಜಾನೆ ಹೊಂಡದೊಳಗಾಗಿ ನಮಗೆ ಮರಣ ಬರ್ತಿತ್ತಂದ್ರೆ ಮರಣ ಸಹಿತ ದೂರ ಮಾಡ್ತಾ ಇದ್ದಾನೆ ಮಡಿವಾಳೇಶ್ವರ ಸದ್ಗುರುನಾಥ. ಸತ್ಸಂಗದೊಳಗೆ ಅಂತ ಶಕ್ತಿ ಅದ. ಅದಕ್ಕೆ ಆ ಸತ್ಸಂಗ ಅಧ್ಯಾತ್ಮ ಎಲ್ಲರಿಗೆ ಇವತ್ತು ದಿವಸ ಗೊತ್ತಾಗಂಗಿಲ್ಲ. ಸಂಸಾರ ಬಿದ್ದಿರ್ತಕ್ಕಂಥ ಮನುಷ್ಯ ಭಕ್ತಿ ಮಾಡೋದು ತಿಟಿಮಿಟಿ ಅಂದ ಮಡಿವಾಳಪ್ಪ. ಹಾಡಿನಲ್ಲ, ಫಸ್ಟಿಗೆ ಹೇಳಿಲ್ಲ ಯಾವ ಥರ ಕಟಿಪಿಟಿ, ಒಂದಿನ ಹೋಗೋದು ಲಟಿಪಿಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಝಟಿಪಿಟಿ. ಖರೇನೆ ಅದಂಗೆ ಸಂಸಾರ ಮಾಡೋಗತ್ತೀವಿ. ಹೆಂಡ್ರ ಕರೆ, ಮಕ್ಳ ಕರೆ, ಯಾವ್ದು ಕರೆ ಅದು ಹೇಳ್ರಿ. ಅದೆಲ್ಲ ಯಾವ ರೀತಿ ಸುಳ್ಳಿದ್ದಕ್ಕೆ ಅಷ್ಟೇ ಬೆನ್ನು ಹತ್ತೀವಿ. ಸತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಪ್ಪವ್ರು ಮಾಡಕ್ಕೆ ನಾವು ಬರ್ಲಿಕ್ಕೆ ತಯಾರಿಲ್ಲ. ಸಂಸಾರ ಮಾಡ್ತೀರಿ ಒಳ್ಳೆ ಝಟಿಪಿಟಿ, ಭಕ್ತಿ ಮಾಡಿದ್ರೆ ತಿಟಿಮಿಟಿ. ಬತ್ತೋಡ್ರಿ ಹೈರಾಣ. ದಾನ ಕೊಡ್ರಿ, ಧರ್ಮ ಕೊಡ್ರಿ, ಪುರಾಣ ಕೋರಿ ಅಂದ್ರೆ ಏನಾರೆ ನೆಪ ಚಾಲು ಆಗ್ತಿರ್ತಾವ. ನಾನು ಏನು ಹೇಳ್ತಾ ಇದ್ದೀನಿಲ್ಲ, ಶಾಂತಿ ಬಗ್ಗೆ ಹೇಳ್ತಿದ್ದೆ. ಹೊರದೇಶದ ಒಬ್ಬ ಮನುಷ್ಯ ಒಂದು ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾ ಇದ್ದೀನಿ, ಯಪ್ಪ ನಮಗೆಲ್ಲಾನು ಅದ, ಆದ್ರೆ ನನಗೆ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರಿಗೆ ಕೇಳಿದಾಗ ಅವಾಗ ಅವರು ಒಂದೇ ಮಾತು ಹೇಳ್ತಾರೆ, ನಿನಗೆಲ್ಲಾನು ಅದಪ್ಪ, ರೊಕ್ಕ ಅದ, ರೂಪಾಯಿ ಅದ, ಎಲ್ಲಾನು ಅದ, ಶಾಂತಿ ನೆಮ್ಮದಿ ಯಾಕಿಲ್ಲ ಅಂತ ಕೇಳಿದ್ರೆ ಅದು ಅಂಗಡಿ ಒಳಗೆ ಸಿಗುವಂಥ ವಸ್ತು ಅಲ್ಲ. ರೊಕ್ಕ ಕೊಟ್ಟರು ದುಕಾನದೊಳಗೆ ಅಂಗಡಿ ಒಳಗೆ ಸಿಗುವಂಥ ವಸ್ತು ಅಲ್ಲ. ಆ ಶಾಂತಿ ನೆಮ್ಮದಿ ನಿನ್ನಲ್ಲಿ ಬರಬೇಕಾದ್ರೆ ಎರಡು ನೀ ಬಿಡು ಅಂತ ಹೇಳಿದ್ರು ಅವರು. ಎರಡನ್ನ ನೀನು ಬಿಡಬೇಕು. ಏನು ಬಿಡಬೇಕು ಅಂತ ಕೇಳಿದಾಗ ನಾನು ನನ್ನದು ಅನ್ನುವಂಥದ್ದು ಎರಡು ಬಿಡುವು ನಿನಗೆ ಶಾಂತಿ ನೆಮ್ಮದಿ ಸಿಗ್ತದಂತಕ್ಕಂಥ ಮಾತನ್ನು ಹೇಳಿದ್ರು. ನಿನ್ನಲ್ಲಿ ಅದು ತುಂಬಿಕೊಂಡಾದ. ನಾ ರೊಕ್ಕ ಕಳಿಸೀನಿ, ನಾ ಮನಿ ಕಟ್ಟೀನಿ, ಇದೆಲ್ಲ ಹೋಗ್ತಾನವಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಂದು ಅನ್ನುವಂಥದ್ದು ಏನದಲ್ಲ ಅದನ್ನು ಬಿಟ್ಟು ಅಂದ್ರೆ ಶಾಂತಿ ನೆಮ್ಮದಿ ನಿನಗೆ ಸಿಗ್ತಾರೆ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೆಂಗೆ ಹೇಳ್ತಾ ಇದ್ದಾರೆ. ಹಂಗೆ ಅಧ್ಯಾತ್ಮದೊಳಗೆ ಇರ್ತಕ್ಕಂಥ ಆನಂದ, ಶಾಂತಿ ಮತ್ತೊಂದೊಳಗಿಲ್ಲ. ಅದಕ್ಕೆ ರುದ್ರಮುನಿ ಶಿವಾಚಾರ್ಯರು ಇವತ್ತು ದಿವಸ 7 ದಿನಗಳ ಪರ್ಯಂತರವಾಗಿ ಪ್ರವಚನದ ಜೊತೆಗೆ, ಅನುಭವದ ಪ್ರವಚನದ ಜೊತೆಗೆ ಅನೇಕ ಮಡಿವಾಳಪ್ಪನವರ ಒಂದೊಂದು ವಿಷಯಗಳನ್ನ, ಇವತ್ತಿನ ವಿಷಯ ಏನಿತ್ತು ಅಂತ ಕೇಳಿದ್ರೆ ನನಗೆ ಬಹುಶಃ ಇಲ್ಲಿ ಬಂದ ಮೇಲೆ ಗೊತ್ತಾಗಲಾಗತ್ತದ. ಮಡಿವಾಳಪ್ಪನವರ ಹಾಡುಗಳನ್ನು ಬಿಡಿಸೋದು ಬಹಳ ಕಷ್ಟ ಅದ.
ಅದು ಅಜ್ಞಾನಿಗಳಿಗೆ ಸಾಧ್ಯ ಅದ. ಅಪ್ಪೋರು ಇವತ್ತು ದಿವಸ ಅದ್ರ ಬಗ್ಗೆ ಹೇಳ್ತಾರೆ. ಇವತ್ತಿನ ವಿಷಯ ಏನದ ರೀ? ಫಕೀರನಾಗಬೇಕಾದರೆ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು ಅಂತಕ್ಕಂಥ ವಿಷಯದ. ಅವರು ಸ್ವಲ್ಪ ವೇದಾಂತಿಗಳು, ಶಾಸ್ತ್ರಿಗಳು, ಪುರಾಣಿಕರು ಸ್ವಲ್ಪ ಬೇರೆ ಬೇರೆ ಆಗ್ತದ, ಅವ್ರು ಸ್ವಲ್ಪ ವೇದಾಂತಿಗಳದರ. ಆ ವಿಚಾರ ಕುರಿತು ಇವತ್ತು ಅಪ್ಪೋರೇ ವಿಶೇಷವಾಗಿ ಯಾವ ರೀತಿಯಿಂದ ಅದರ ಬಗ್ಗೆ ನಿಮ್ಗೆ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಅಧ್ಯಾತ್ಮದ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ದೇವರ ದಾಸರು ಹೇಳ್ತಾರ, ಕಡಗಿಲಿಲ್ಲದ ಬಂಡಿ ಹೊಡೆಗಿಡಬಹುದು ಮಾವದೆ, ಕಡಗಿಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬಿಗೆ ಮೃಡಶರಣ ನುಡಿಗಣವೇ ಕಡಿಗಿಲು ಕಾಣ ರಾಮನಾಥ ಅಂತ ಈ ವಚನದ. ಇದು ಅಧ್ಯಾತ್ಮದ ವಚನೆ ಅದ ಏನ್ರಿ? ಕಡಗಿಲಿಲ್ಲದ ಬಂಡಿ ಅಂದ್ರೆ ಬಂಡಿ ಅದ್ರ ರೈತ, ನೀವು ಏನಂತೀರಿ ಅದಕ್ಕೆ? ಬಂಡಿ ಅಂತೀರಿ, ಗಾಡಿ ಅಂತೀರಿ. ಅದು ಕಿಮ್ಮತ್ತಿನ ಬಂಡಿ ಗಾಡಿ ಮಾಡಿಸಿದ್ರು ಕೂಡ, ಕಿಮ್ಮತ್ತಿನ ಎತ್ತುಗಳು ತಂದ್ರು ಕೂಡ ಆ ಬಂಡಿ ಚಕ್ಡಿ ಬಂಡಿ ಹೋಗ್ಬೇಕಾದ್ರ ಅದಕ್ಕೆ ಏನು ಹಾಕಬೇಕು? ಕೀಲ್ ಹಾಕಬೇಕು. ನಾ ಯಾಕೆ ಕೀಲ್ ಹಾಕ್ಲಿ ಅಂದ್ರ, ನಾ ಕಿಮ್ಮತ್ತಿನ ಬಂಡಿ ಮಾಡಿಸಿನಿ, ಕಿಮ್ಮತ್ತಿನ ಎತ್ತುಗಳು ತಂದಿನಿ, ಹಂಗೇನ ಬಂಡಿ ಹೊಡಿತೀನಿ, ಬಂಡಿ ಮುಂದಕ್ಕೆ ಹೋಗಲ್ಲ. ಕುಂತವರೆಲ್ಲ ಒಂದು 5-10 ನಿಮಿಷಗಳು ಗಾಲಿ ಒತ್ತಟ್ಟಾಗ್ತದೆ, ನೀವು ಒತ್ತಟ್ಟಾಗಿ ಪ್ರಾಣ ಕಳೆದುಕೊಳ್ಳುವಂತ ಪ್ರಸಂಗ ಬರ್ತದೆ. ಕಿಮ್ಮತ್ತಿನ ಬಂಡಿ ಇದ್ರು ಕೂಡ, ಕಿಮ್ಮತ್ತಿನ ಎತ್ತುಗಳಿದ್ರು ಕೂಡ ₹1 ಕೀಲ್ ಅದಕ್ಕೆ ಹಾಕಲೇ ಬಂಡಿ ಮುಂದಕ್ಕೆ ಹೋಗ್ತದೆ ಅನ್ನುವಂತ ಇದು ಗೊತ್ತಾಗಲಾಗತ್ತದ. ಹೌದಲ್ರಿ? ಇವೆಲ್ಲ ನಮಗೆ ಗೊತ್ತಾಗಬೇಕು. ಮುಂದವರು ಅಧ್ಯಾತ್ಮಕ್ಕೆ ಬರ್ತಾರೆ. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಅಧ್ಯಾತ್ಮಕ್ಕೆ ಬಂದರು. ಅಧ್ಯಾತ್ಮ ಬಹಳ ಚಂದದ. ಹೆಣ್ಮಕ್ಳು ನೀವು ಬಾವಿಗೆ ನೀರಿಗೆ ಹೋಗ್ತೀರಿ, ನೀರಿಗೆ ಹೋದಾಗ ಕೊಡಕ್ಕೆ ಹಗ್ಗ ಕಟ್ಟಿಕೊಂಡು ಕೊಡ ಬಾವಿಯೊಳಗೆ ಬಿಟ್ಟಿರಿ. ಹೌದಲ್ಲ? ಬಾವಿಯೊಳಗೆ ಬಿಟ್ಟಾಗ ಹಗ್ಗ ಯಾರ ಕೈಯೊಳಗದ? ಹಗ್ಗ ಯಾರ ಕೈಯೊಳಗದ? ಹೆಣ್ಮಗಳ ಕೈ ಹಿಡ್ಕೊಂಡು ಕುಂತಾಳ ಹಗ್ಗ. ಕೊಡ ಎಲ್ಲಿ ಅದ? ಬಾವಿಯಾಗದ. ಆ ಕೊಡ ತುಂಬಬೇಕಲ್ಲ, ಏನು ಮಾಡಬೇಕು? ನೋಡ್ರಿ, ಕೊಡ ತುಂಬಬೇಕಾದ್ರೆ ಹಗ್ಗ ನಿಮ್ಮ ಕೈ ಒಳಗದ. ಹಗ್ಗ ಜೊಕ್ಕೊಂಡು ನಿಂತರೆ ಕೊಡದ ಮುಖ ಮೇಲೆ ಇರ್ತದ. ಕೊಡ ತುಂಬಂಗಿಲ್ಲ. ಸ್ವಲ್ಪ ಹಗ್ಗ ಶೈಲಿ ಬಿಟ್ಟರೆ ಕೊಡ ಬಾಗ್ತದ, ಕೊಡ ತುಂಬುತ್ತದ ಅನ್ನುವಂತ ನಿಮ್ಗೆ ಗೊತ್ತಾಗಲಾಗತ್ತದಲ್ಲ. ಅದಕ್ಕೆ ಅವ್ರು ಏನಂತಾರ, ಶರೀರ ಅನ್ನುವಂಥದ್ದೊಂದು ಕೊಡನೇ ಅದ. ಶರೀರ ಅನ್ನುವಂಥದ್ದೊಂದು ಕೊಡ ಅದ. ಆ ಕೊಡ ಹ್ಯಾಂಗ ನೀರೊಳಗೆ ಬಾಗಿದ್ರೆ ಆ ಕೊಡ ತುಂಬುತ್ತದೋ, ಶರೀರ ಅನ್ನುವಂಥ ಕೊಡ ಎಲ್ಲಿ ಬಾಗಬೇಕಂತ ಕೇಳಿದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯಕ್ಕೆ ಬಾಗಿದ್ರ ಅವರಲ್ಲಿರ್ತಕ್ಕಂಥ ಜ್ಞಾನಾಮೃತ ನಿಮ್ಮ ಕೊಡದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಬರೀತಾರೆ. ಅದಕ್ಕೆ ಅವ್ರು ಏನಂತಾರ, ಕಡು ದರ್ಪವೇರಿದ ಒಡಲಿಂಬ ಬಂಡಿಗೆ. ಈ ಶರೀರ ಅಂತಕ್ಕಂಥ ಅಹಂಕಾರ ಬಂದಾಗ, ರೊಕ್ಕ ಬಂದಾಗ, ಇವತ್ತ ಅಧಿಕಾರ ಬಂದಾಗ ಗುರುವಿನನ್ನು ಮರೆಸ್ತದ, ಏನೆಲ್ಲ ಮಾತಾಡಕ್ಕೆ ಹಸ್ತದ. ಇಂಥ ಕಡು ದರ್ಪವೇರಿದ ಒಡಲಿಂಬ ಈ ಶರೀರ ಅಂತಕ್ಕಂಥ ಬಂಡಿ ಇದು ಸಾಗಬೇಕಾದ್ರೆ ಕಡುಕೋಣ ಮೊಳವಾಳೇಶ್ವರ ಅಂತಕ್ಕಂಥ ಒಂದು ಅನುಭವ ಅದಕ್ಕೆ ಬೇಕು. ಯಾಕಂತ ಕೇಳಿದ್ರೆ ಈ ಬಂಡಿ ಸಂಸಾರ ಚೆನ್ನಾಗಿ ಸಾಗಿ ಮುಟ್ಟಬೇಕಾದ್ರೆ ಅದಕ್ಕೆ ಅನುಭವ ಮಾಡಂತೇಳಿ ಅಪ್ಪೋರು ಅನುಭವದ ಅಧ್ಯಾತ್ಮ ಅನ್ನುವಂಥ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ಅದಕ್ಕೆ ಅಧ್ಯಾತ್ಮದ ವಿಚಾರಗಳನ್ನು ಬಹಳ ಮಡಿವಾಳತ್ನವರು ಒಂದೊಂದು ಹಾಡಿನೊಳಗೆ ನೀವೆಲ್ಲ ಹಾಡ್ತೀರಿ, ನಾವೇನು ಹೆಚ್ಚಿಗೆ ಹಾಡಂಗಿಲ್ಲ, ಬಹಳ ಚಂದ ಹಾಡ್ತೀರಿ. ಪೂರ್ವ ಜನ್ಮದ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ, ನಿನಗ ನಾ ಹೆಂಡತಿ, ನಿನಗ ನಾ ಹೆಂಡತಿ. ನಾ ಹೋದ ಮ್ಯಾಲ ನೀ ಹಾಂಗ ಇರತಿ, ನಿನ್ನ ಯಾಂಗ ಮರಿಯಲೇ ಗುಣವಂತೆ. ನಿನ್ನ ಯಾಂಗ ಮರಿಯಲೇ ಗುಣವಂತೆ. ಮಡಿಲಿಂದ ಮಣಿಮಾರ ಸಾರಿಸಿ ನೀ ಮೈ ತೊಳೆದಿದೆ ಬಿಸಿನೀರ ಕಾಶಿ. ಮಡಿಲಿಂದ ಮಣಿಮಾರ ಸಾರಿಸಿ ನೀ ಮೈ ತೊಳೆದಿದೆ ಬಿಸಿನೀರ ಕಾಶಿ. ಅಷ್ಟಗಂಗಾ ವಿಭೂತಿ ಧರಿಸಿ, ಅಷ್ಟಗಂಗಾ ವಿಭೂತಿ ಧರಿಸಿ 5 ಬೆರಳಿಂದಲೇ ಎನಗ ನೀ ಉಣಿಸಿ. ನಾ ಹೋದ ಮ್ಯಾಲ ನೀ ಹಾಂಗ ಇರತಿ, ನಿನ್ನ ಯಾಂಗ ಮರಿಯಲೇ ಗುಣವಂತೆ. ನಿನ್ನ ಯಾಂಗ ಮರಿಯಲೇ ಗುಣವಂತೆ.
ದೇಶ ತಿರುಗೂತ ಬಂದ ವರ ನೋಡಿ ನಿನಗ ನನಗ ತಂದ. ದೇಶ ದೇಶ ತಿರುಗೂತ ಬಂದ ವರ ನೋಡಿ ನಿನಗ ನನಗ ತಂದ. ಮಾಸಿ ತಾಳಿ ಕಟ್ಟಿ ನೀ ಮುಂದ, ಮಾಸಿ ತಾಳಿ ಕಟ್ಟಿ ನೀ ಮುಂದ, ಅದು ಕಾಣುತ್ತಾದ ಏನು ಬಲು ಚಂದ, ಏನು ಬಲು ಚಂದ. ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ ನೀ ಹಾಂಗ ಇರತಿ, ನಿನ್ನ ಯಾಂಗ ಮರಿಯಲೇ ಗುಣವಂತೆ, ನಾನಿಲ್ಲ ಯಾಂಗ ಮರಿಯಲೇ ಗುಣವಂತೆ, ಗುಣವಂತೆ. ದೇಶದೊಳು ಚಿಣಮಗೇರಿ ಸ್ಥಳಕ ಮಹಾಗುರು ಮಾಂತನು ತೋರಿದ ಬೆಳಕ, ತೋರಿದ ಬೆಳಕ. ನನಗ ನಿನಗ ಹಾಕ್ಯಾನ ತಳಕ, ನನಗ ನಿನಗ ಹಾಕ್ಯಾನ ತಳಕ, ಅವ ಹಾಕ್ಯಾನ ತಳಕ. ನನಗ ನಿನಗ ನಿನಗ ನನಗ, ನನಗ ನಿನಗ ನಿನಗ ನನಗ, ನನಗ ನಿನಗ ಹಾಕ್ಯಾನ ತಳಕ. ಅಳಗಾಡ ನೀನು ನಡಿ ಸುಮ್ಮನ ಒಳಗ, ನಡಿ ಸುಮ್ಮನ ಒಳಗ. ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ ನೀ ಹಾಂಗ ಇರತಿ, ನಿನ್ನ ಯಾಂಗ ಮರಿಯಲೇ ಗುಣವಂತೆ, ನಾನಿಲ್ಲ ಯಾಂಗ ಮರಿಯಲೇ ಗುಣವಂತೆ. ಪೂರ್ವ ಜನ್ಮದ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಿನಗ ನಾ ಹೆಂಡತಿ, ನಿನಗ ನಾ ಹೆಂಡತಿ. ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ ನೀ ಹಾಂಗ ಇರತಿ, ನಿನ್ನ ಯಾಂಗ ಮರಿಯಲೇ ಗುಣವಂತೆ, ನಾನಿಲ್ಲ ಯಾಂಗ, ನಾನಿಲ್ಲ ಯಾಂಗ, ನಾನಿಲ್ಲ ಯಾಂಗ ಮರಿಯಲೇ ಗುಣವಂತಿ. ಕೈ ಇದ್ರ ಚಪ್ಪಾಳಿ ಬಿಡಿರಿ, ಯಾವ ಬಿಡಿರಿ, ಎಲ್ಲರೂ ಚಪ್ಪಾಳಿ ಬಿಡಿರಿ, ದೇವ್ರ ನಾಮಸ್ಮರಣೆ ಮಾಡ್ರಿ. ನೀವು ಹಿಂಗೆ ಕುಂತರ ಹ್ಯಾಂಕಂತ ಕೇಳಿದ್ರೆ ಹೇಳೋರಿಗೆ ಭಾಳ ಕಷ್ಟ ಆಗ್ತದ. ಮಡಿವಾಳೇಶ್ವರಿ ಜಾತ್ರೆ ಅನುಭವ ಅಂದ್ರೆ ಇದೊಂದು ಹಬ್ಬ ಅಂತೇಳಿ ತಿಳ್ಕೊಂಡು ನಕ್ಕೊಂತ ಕೂಡಬೇಕು. ನೀವೆಲ್ಲ ನೀವು ನಕ್ಕೊಂತಿರ್ಬೇಕು ಯಾವಾಗಲೂ. ಮನುಷ್ಯ ಕಷ್ಟ ಬರಲಿ, ಸುಖ ಬರಲಿ, ಮಾನ ಬರಲಿ, ಅಪಮಾನ ಬರಲಿ, ಹಾನಿ ಬರಲಿ, ವೃದ್ಧಿ ಬರಲಿ, ನಕ್ಕೊಂತಿರ್ಬೇಕು. ರೊಕ್ಕ ರೂಪಾಯಿಲಿ ಸಿಗುವಂಥ ಟಾಣಿಕ್ ಶಾಂತ ಗೌಡ್ರಿ ನಗು. ರೊಕ್ಕ ರೂಪಾಯಿ ಸಿಗೋಲ್ದೆ ಟಾಣಿಕ್ ಯಾವುದು? ನಗು. ಅದಕ್ಕೆ ನಕ್ಕೊಂತ ಯಾವಾಗಲೂ ಇರಬೇಕು. ಹಿಂಗೆ ಹೇಳ್ತೀರಿ ನಕ್ಕೊಂತಿರ್ಬೇಕು, ನಕ್ಕೊಂತಿರ್ಬೇಕಂದಾಗ ಯಾವನೋ ಹೋಗಿ ಹೋಗಿ ಸತ್ತಲ್ಲಿ ನಗಲಗತ್ತಿರತ್ತ ಗತಿ ಏನಾಗ್ತದೆ. ಅದಕ್ಕೆ ತಾಯಿಂದರಿ ನೀವೆಲ್ಲ ಭಾಳ ಜನ ಇವತ್ತು ಪ್ರವಚನಕ್ಕೆ ಬಂದಿರಿ. ನಾಳಿನ ದಿವಸ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ರಿ. ಏನು ಭಕ್ತಿ ಉಳಿದದ ನಿಮ್ಮಲ್ಲಿ, ಎಲ್ಲದರದಾಗ ನೀವೇ ಮುಂದ ಹೇಳ್ತಾರೆ ಮಾಂತೇಶ್ವರಂ. ಎಲ್ಲರದಾಗ ನೀವು ಮುಂದ, ಎಲ್ಲರದಾಗ ಇವ್ರ ಹಿಂದ. ಗಣಮಕ್ಕಳು ಏನಾರಂದ್ರೆ ನಮ್ಮ ಬಾಯಿ ಬಂದ. ಈಗ ನೋಡು, ಊರಿಗೆ ಬರ್ಬೇಕಾದ್ರೆ ಬಸ್ನಾಗೂ ನೀವೇ ಮುಂದ. ಆಧಾರ ಅನ್ನೋದು ಸೀಟ್ ಹಿಡ್ಕೊಂಡು ಕೊಡೋದು, ಚಾದರ್ ಹಿಡ್ಕೊಂಡು ಬಾಗಲಾಗ ನಿಂತು ಬಂದೀವಿ. ದೇಶ ನೀವು ಆಳಾಗತ್ತೀರಿ, ದೇಶದ ರಾಷ್ಟ್ರಪತಿನಿ ನೀವಿದ್ದೀರಿ. ದ್ರೌಪದಿ ಮುರ್ಮು ಹೆಣ್ಮಗಳು ದೇಶ ಆಳ್ತಾ ಇದ್ದಾಳೆ. ಅದಕ್ಕೆ ಎಲ್ಲದರಾಗ ತಾಯಿಂದಿರಿ ಯಾವ ರೀತಿಯಿಂದ ನೀವು ಮುಂದಿದ್ದೀರಿ. ಅವ ಭಕ್ತಿ ಉಳ್ತಕ್ಕ ನಿಮ್ಮ ಭಕ್ತಿ ಕಥೆಗಳೇ ಭಾಳ ಅದಾವ, ನಿಮ್ಮ ಹಬ್ಬಗಳೇ ಭಾಳ ಅದಾವ. ಅದಕ್ಕೆ ನೀವೆಲ್ಲ ಮನಸ್ಸು ಮಾಡಿ ಸಂಸಾರದೊಳಗೆ ಇರ್ರಿ, ಬ್ಯಾಡ ತನಗಿಲ್ಲ. ಇದೊಂದು 7 ದಿವಸ ಮಡಿವಾಳೇಶ್ವರ ಜಾತ್ರೆ ಹಾಗೆ ಆಗುವುದಿಲ್ಲ. ಅನೇಕ ಇವತ್ತ ಅದ್ಭುತದ ಪ್ರವಚನಕಾರರು ತಮಗೆ ನೀಡ್ತಾ ಇದ್ದಾರೆ. ಅಧ್ಯಾತ್ಮದೊಳಗೆ ಶಾಂತಿ ಅದ, ನೆಮ್ಮದಿ ಅದ. ಅದಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಇವತ್ತು ಪ್ರಾರಂಭ ಅಂತೇಳಿ ಭಾಳ ಜನ ನಿಮಗೆ ಗೊತ್ತಾಗ್ಯದೋ ಇಂಥವು ಜಲ್ದಿ ಗೊತ್ತಾಗಲ್ಲ. ಯಾಕ್ರಿ ಗೌಡ್ರು ಇಂಥವು ಜಲ್ದಿ ಗೊತ್ತಾಗಲ್ಲ. ಬೇರೆ ಬೇರೆ ಭಯಂಕರ ಜಲ್ದಿ ಗೊತ್ತಾಗ್ತಾವ. ಏನಾರ ಇತ್ತಂದ್ರೆ ಇಲ್ಲಿ ಯಾವ್ರೊಬ್ಬ ಜಗಳ ಆಡಕನ್ನ ದಡ ಎದ್ದು ಹೋತಾರೀಗ ಅಲ್ಲಿ ಇಡೀ ಊರೇ ಬರ್ತದೆ. ಬೇಕಾದ್ರೆ ನೋಡ್ರಿ ಪರಿಸ್ಥಿತಿನಿ ಹಂಗದ. ಅದಕ್ಕೆ ಇವತ್ತು ಅಂಥ ಅಧ್ಯಾತ್ಮ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಗಂಗಿಲ್ಲ. ಹೇಳ್ಬೇಕಲ್ಲಿ ಅಪ್ಪವ್ರು ಇವತ್ತು ಮಡಿವಾಳೇಶ್ವರ ಜಾತ್ರೆ ಅದು ಅನುಭವದ ಜಾತ್ರೆ ಅದ, ಅದು ಅಧ್ಯಾತ್ಮದ ಜಾತ್ರೆ ಅದ. ಕೊನೆಗೆ ಬರೀ ಬಜ್ಜಿ ಮಾಡ್ತಾರ, ರೊಟ್ಟಿ ಬಜ್ಜಿ ಊಟ ಮಾಡಿ ಹೋಗೋದಲ್ಲ, ಜೊತೆಗೆ ಜ್ಞಾನ, ನೆತ್ತಿ ಊಟ, ಹೊಟ್ಟಿ ಊಟ ಅಂತ 2 ಅದಾವ.
ಈಗ ಹೊಟ್ಟೆ ಊಟ ಅಂತೂ ಮಾಡ್ತೀವಿ ಮುಗಿದ ಮೇಲೆ, ನೆತ್ತಿ ಊಟ ಅಂದ್ರೆ ಇದು ಜ್ಞಾನದ ಊಟ ಅದ. ಅದಕ್ಕೆ ಮನುಷ್ಯ ಜ್ಞಾನದಿಂದೇ ಬದುಕಬೇಕು. ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ. ನೋಡಿ ಹೇಳಿರಲಿ ಮಾತು, ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ. ಗರ್ವ ಅಹಂಕಾರ ಖಲಾಸ ಮಾಡು, ಕಾಮ ಕ್ರೋಧವ ಕಡಿಯಕ ಮಾಡು, ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡು, ಶಿಟ್ಟು ಬಂದರೆ ನಿಧಾನ ಮಾಡು, ನಡೆನುಡಿ ಎಂಬುದು ಬಿಗುವು ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಜ್ಞಾನ ಮಾಡು. ಜ್ಞಾನವಿಲ್ಲದೆ ನಾವು ಎಷ್ಟು ಕಾಲ ಬದುಕಿದ್ರು ಕೂಡ ಪಶುವಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ. ಅವಕ್ಕೆ 4 ಕಾಲಿನ ಪಶು ಅಂದ್ರೆ ನಮಗೆ 2 ಕಾಲಿನ ಪಶು ಅಂತಾರೆ. ಜ್ಞಾತ್ಮರೇ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವತ್ತಿನ ದಿವಸ ಮನುಷ್ಯನ ಜನ್ಮದ ಸಫಲತೆ ಆಗಬೇಕಾದ್ರೆ ನಮಗೆ ಗುರು ಬೇಕಾಗ್ತದ. ಹ್ಯಾಂಗ ಹೇಳದಲ್ಲ, ಕೊಡ ಬಾಗಿದ್ರೆ ಹ್ಯಾಂಗ ಬಾವಿಯೊಳಗೆ ಕೊಡ ತುಂಬುತ್ತದೋ, ಶರೀರ ಅನ್ನುವಂಥ ಕೊಡ ಗುರುವಿನಲ್ಲಿ ಸದ್ಗುರುವಿನಲ್ಲಿ ಬಾಗಿದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಮ್ಮ ಕೊಡದಾಗ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಈ ಪವಿತ್ರವಾಗಿರ್ತಕ್ಕಂಥ ಕಡುಕೋಳ ಮಡಿವಾಳೇಶ್ವರ ಮಠ ಅಪ್ಪವರು ಇವತ್ತಿನ ದಿವಸ ನಮ್ಮ ರುದ್ರಮುನಿ ಶಿವಾಚಾರ್ಯರು ಆಚಾರದಲ್ಲಿ ಅರಸರಾಗಿ, ನಮ್ಮ ರುದ್ರಮುನಿ ಶಿವಾಚಾರ್ಯರು ಎಷ್ಟು ಶಾಂತ ಮೂರ್ತಿಗಳು ಅಂತ ಕೇಳಿದ್ರೆ, ಎಷ್ಟು ಆಸ್ತಿ ಮಠನೂ ನೋಡೋದು ಕಡಿಮೆ. ದೊಡ್ಡ ಆಸ್ತಿ ಅದ ಈ ಮಠಕ್ಕೆ. ಏನು ಆಸ್ತಿ ಅದ? ಹೊಲ ಅದಂತಲ್ಲ. ಅಪ್ಪೋರಂತರ ದೊಡ್ಡ ಆಸ್ತಿ ಹೊಲದಕ್ಕಿಂತ ನನ್ನ ಭಕ್ತರು ದೊಡ್ಡ ಆಸ್ತಿ ಅನ್ನುವಂಥ ಮಾತನ್ನು ಅಪ್ಪೋರು ಹೇಳ್ತಾ ಇದ್ದ. ಶಾಶ್ವತವಾಗಿರ್ತಕ್ಕಂಥ ಆಸ್ತಿ ನನ್ನ ಭಕ್ತರದ ಅಂತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ಅಂಥ ಗುರುಗಳು ನಮ್ಮ ಪೂಜ್ಯರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯ, ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಆಚಾರದಲ್ಲಿ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ ಇವತ್ತು ಬಾಳಿದವರು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಾಜಿಯವರಿಗೆ ಮತ್ತೊಮ್ಮೆ ಜೋರಾಗಿ ನಾವು ಚಪ್ಪಾಳಿ ಮುಖಾಂತರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಇನ್ನು ಪೂಜ್ಯರು ಹೇಳಿದಂತೆ ಮುಂದಿನ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬರ್ತಾ ಇದೆ. ಇವತ್ತು ದಿವಸ ನಾಳೆ ಮಾತ್ರ ನಾವು ಪ್ರವಚನಕ್ಕೆ ಇರಂಗಿಲ್ಲ. ನಾಳೆಗೆ ಇವರು ಬರ್ತಾರೆ. ಯಾರ್ರಿ? ಅವ್ರ ಅಧ್ಯಾತ್ಮನೇ ಬಹಳ ವಿಶೇಷವಾಗಿ ಹೇಳ್ತಕ್ಕಂಥವ್ರು ಅದರ. ನಾಳಿನ ದಿವಸ ಅವರೆಲ್ಲರೂ ಬರ್ತಾರೆ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ತಕ್ಕಂಥವ್ರಾಗ್ರಿ. ಅಲ್ಲಿ ಇಲ್ಲಿ ಕೂತ್ಕೊಂಡು ಆ ಮಾತಾಡೋದಕ್ಕಿಂತ ಮಡಿವಾಳೇಶ್ವರ ಮಠದ ಒಳಗಡೆ ಬರ್ರಿ. ಇಲ್ಲಿ ನಿಮಗೆ ಒಳ್ಳೇದು ಸಿಗ್ತದೆ ಹೊರತು ಕೆಟ್ಟದ್ದು ಏನು ಸಿಗಲ್ಲ. ಈ ವೇದಿಕೆ ಮುಖಾಂತರ ನಿಮಗೆ ಒಳ್ಳೇದನ್ನ ಸಿಗುತ್ತದೆ ಹೊರತು ಕೆಟ್ಟದ್ದು ಏನು ಸಿಗಂಗಿಲ್ಲ. ಇವತ್ತು ಅಲ್ಲಿ ಕಟ್ಟಿ ಮೇಲೆ ಕುಂತು ಆ ಮಾತಾಡೋದಕ್ಕಿಂತ ಇದೊಂದು 7 ದಿವಸ ಆ ಸದ್ಗುರುನಾಥನ ಅನುಭವದ ಪ್ರವಚನ, ಅಧ್ಯಾತ್ಮದ ಪ್ರವಚನ ತಾವೆಲ್ಲರೂ ಕೇಳಿ ಪುನೀತರಾಗಬೇಕನ್ನುವಂಥ ಮಾತನ್ನು ಈ ಸಮಯ ಸಂದರ್ಭದಲ್ಲಿ ತಿಳಿಸುತ್ತಾ, ಮಡಿವಾಳಪ್ಪನವರ ಮಾತುಗಳು ಬಹಳ ಅದ್ಭುತವಾಗಿರುವಂಥ ಮಾತುಗಳು. ಅವನ ಹಾಡುಗಳ ಕೇಳಿದ್ರೆ ಮೈ ಜುಮ್ ಅಂತದ್ದು. ಸಲ ಹಾಡ್ರಿ ಬ್ಯಾಸರಿ ಇಲ್ಲ. ಎಷ್ಟು ಸಲ ಹಾಡ್ರಿ, ಬೇರೆ ಬೇರೆ ಹಾಡುಗಳು ಜಾನಪದ ಮಣ್ಣೆಲ್ಲ ಬ್ಯಾಸರಾಗಿ ಹೋಗ್ತಾವ. ಮಡಿವಾಳಪ್ಪನವ್ರ ಹಾಡುಗಳು ಎಷ್ಟು ಸಲ ಹಾಡಿದ್ರು ಕೂಡ ಬ್ಯಾಸರ ಆಗಂಗಿಲ್ಲ. ಇವತ್ತು ಆನಂದ ಆಗ್ತದ. ಮಂದಿಗೆ ಬುದ್ಧಿ ಕಲಿಸುವಂತ ಹಾಡುಗಳನ್ನು ಮಡಿವಾಳಪ್ಪನವರು ಬರೆದಿಟ್ಟು ಹೋಗಿದ್ದಾರೆ. ಅದಕ್ಕೆ ಬಹಳ ಕಿಮ್ಮತ್ತದ, ಮಾತಿಗೆ ಬಹಳ ಕಿಮ್ಮತ್ತದ. ನಿಮಗೊಂದು ಮಾತು ಹೇಳಿ ನಾನು ಪ್ರವಚನ ಮುಗಿಸ್ತೀನಿ. ಗಂಡ ಹೆಂಡತಿ ಪ್ರಪಂಚದೊಳಗೆ ಏನೆಲ್ಲ ಬರ್ತಿರ್ತಾವ, ನಾವು ಅದನ್ನ ಮಾತಿನಿಂದೇ ಇವತ್ತು ಸಹಕರಿಸಿಕೊಂಡು ಹೋಗಬೇಕು. ಒಬ್ಬ ಗಂಡ ಹೊಲದಾಗ ದುಡ್ದ, ಮುಂಜಾನಿಂದ ಸಂಜೆ ತನಕ ದುಡಿದು ಮನೆಗೆ ಬಂದು ಹೆಂಡತಿಗೆ ಏನಂದ, ಏನೋ ಸ್ವಲ್ಪ ಭಾಳ ಹೈರಾಣಾಗಿನಿ ಇವತ್ತು ಹೊಲದಾಗ, ಸ್ವಲ್ಪ ಏನಾರ ಅಡಿಗೆ ಮಾಡಿ ಊಟ ಮಾಡಿ ನಾ ಮಲ್ಕೋತೀನಿ ಅಂದಾಗ ಹೆಂಡತಿ ಏನು ಅನ್ಬೇಕ್ರಿ? ಏನು ಅನ್ಬೇಕ್ರಿ? ಅಡಿಗೆ ಮಾಡ್ತೀನಿ ಅಂದ್ರೆ ಆಗಿ ಹೋಯ್ತಲ್ಲ, ಜಗಳನೇ ಬರಲ್ಲ. ಇಷ್ಟು ಅಂದವ ಅಡಿಗೆ ಮಾಡೋಷ್ಟು ಹೈರಾಣಾಗಿ, ನಾ ಹೈರಾಣಾಗಿಲ್ಲ ಅಂದ್ಲಕ್ಕಿ ಬಂತ ನೋಡ್ರಿ ಜಗಳ. ನಾ ಹೈರಾಣಾಗಿಲ್ಲ ಅನ್ನೋದು ಗಂಡ ಕೇಳ್ತ, ನೀ ಏನು ಹೈರಾಣಾಗಿದ್? ಆಕೆ ಅಂತ, ನೀ ಏನು ಹೈರಾಣಾಗಿದ್? ಚಾಲೋ ಐತಿ ಜಗಳ. ಮಾತಿನಿಂದ ನಗೆ ಅದ, ಮಾತಿನಿಂದ ಧಗೆ ಅದ. ಮಾತಿನಿಂದ ಮಾದೇವನ ಉಳಿಸ್ಬೋದು, ಮಾತಿನಿಂದ ಸಾವು ತಂದ್ಕೋಬಹುದು. ಏನ್ರಿ ಅಂತ ಮಾತು ಮಡಿವಾಳಪ್ಪನವರ ಕಿಮ್ಮತ್ತಿನ ಮಾತುಗಳು, ಅನುಭವದ ಹಾಡುಗಳು ನಮ್ಮೆಲ್ಲರಿಗೂ ಇವತ್ತು ಇನ್ನೂ ಕೂಡ ಎಚ್ಚರ ಮಾಡ್ತಾ ಇದ್ದಾವೆ. ಪುಣ್ಯಾತ್ಮರೇ, ಅವ ಗಂಡ ಅಂದ ಈಕಿನ ಜೊತೆ ಜಗಳ ಆಡೋದು ಬೇಡ. ಅದರಲ್ಲಿ ನಮ್ಮನ್ನು ತಿಳುವಳಿಕಿಲ್ಲ, ಜ್ಞಾನ ಇಲ್ಲದವ್ರ ಜೊತೆಗೆ ಏನು ಮಾತಾಡೋದು ಅಂತೇಳಿ ಅವ ಒಂದು ಒಳ್ಳೆ ಮಾತಾಡ್ದ ಗಂಡ. ನೀನು ಹೈರಾಣಿಗೆ ಕೇಳಿದ್ರೆ ಯಾಕಿನ ಹೇಳೋದು, ಮನ್ಯಾಗ ಬಾಂಡೆ ತಿಕ್ಕಿನಿ, ಬಟ್ಟೆ ಒಗ್ದೀನಿ, ಮಕ್ಕಳಿಗೆಲ್ಲ ಮೈ ತೊಳೆದೀನಿ, ಕಸ ಹೊಡೆದೀನಿ, ಅಡಿಗೆ ಮಾಡೀನಿ, ಹಿಂಗೆಲ್ಲ ಮಾಡಿ ನನಗನು ಸಾಕಾಗ್ಯದ. ಇವತ್ತರ ನನಗೆ ತಲೆ ನೋಯ್ಲಿಗತ್ತದ, ಹೊಟ್ಟೆ ಕಡ್ಲಿಗತ್ತದ, ನೀ ಎಲ್ಲರಿ ಹೋಗುಣು ಅಂತ ಕೌದಿ ಹೊಚ್ಕೊಂಡು ಮಲ್ಕೊಂಡು. ಅವ ಗಂಡಂದು ಒಂದೇ ಮಾತಂದಲ್ಲ, ನಿನ್ನ ಹುಚ್ಚಿ ಇವತ್ತಿ ನಿನ್ನ ಹೊಟ್ಟೆ ಕಡ್ಲಿಗತ್ತದ, ತಲೆ ನೋಯ್ಲಿಗತ್ತದ ಅಂದವ. ಯಾಕ್ರಿ ಅಂದಳಕ್ಕಿ. ಯಾಕ್ರಿ ಅಂದಾಗ ಒಂದೇ ಮಾತು ಹೇಳ್ದ, ಇವತ್ತು ನಾನು ನಿನಗೆ ಕಲಬುರಗಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ ಅವ ಗಂಡ ಅಂದ ಹೆಂಡತಿ. ಇವತ್ತು ನಾನು ನಿನಗೆ ಕಲಬುರಗಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ, ಒಂದು 4 ತೊಲಿ ಬಂಗಾರ ತೊಗೋಬೇಕಂತ ಮಾಡಿದ್ದ. ಕಿಮ್ಮತ್ತು ಪಿರಿ ಆದ್ರೂ ಆಗಲೆಕ್ಕ 4 ಲಕ್ಷ ಹೋಗಲೆಕ್ಕ.
ಒಂದು 4 ತೊಲೆ ಬಂಗಾರ ತೊಗೊಂಡು ನೀವು ಪಾಟ್ಲಿ ಮಾಡಿಸ್ಬೇಕಂತ ಮಾಡಿದ್ದ, ಒಂದು 10,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡಿಸ್ಬೇಕಂತ ಮಾಡಿದ್ದ, ಕಾಮತ್ ಹೋಟೆಲ್ದಾಗ ನೀವು ಊಟ ಮಾಡಿಸಿ ಶಾಣ ವಿಶ್ವೇಶ್ವರ ಗುಡಿ ತೋರಿಸು, ನೀನು ಕರ್ಕೊಂಡು ಬರ್ಬೇಕಂತ ನನ್ನ ಕಯಾಸ ಆಗಿತ್ತು ಅಂದ. 10 ರೂಪಾಯಿ ಇಲ್ಲ ಅವನ ಬಳಿ ಇದು ಮಾತಾಡ್ತಾನೆ ಶಾಂತ್ ಗೌಡ್ರಿ. ಅವನ ಬಳಿ 10 ರೂಪಾಯಿ ಇಲ್ಲ. ಈ ಮಾತಾಡ್ದವ ಈ ಮಾತಾಡ್ದ ಕೂಡಲೇ ಆಕೆ ಹೆಣ್ಮಗಳು ಹಾಸಿಗ ಮಲ್ಕೊಂಡಿದ್ಲಲ್ರಿ, ಹೆಣ್ಮಕ್ಳಿಗೆ ರೊಕ್ಕ ಸೀರೆ ಬಂಗಾರ ಅಂದ್ರೆ ಭಾಳ ಜಲ್ದಿ ಹೇಳ್ತಾರ್ರಿ. ಅದಕ್ಕೆ ಅವ್ರಿಗೆ ಸೀರೆ ಅಂಗಡಿಯಾಗಿ ಬಿಡಬಾರ್ದು, ಬಂಗಾರ ಅಂಗಡಿಯಾಗಿ ಬಿಡಬಾರ್ದು, ಎಮ್ಮಿಗೆ ನೀರಾಗಿ ಬಿಡಬಾರ್ದು ಅಂತ ಹೇಳ್ತಾರೆ. ಎದ್ದೆ ಕುಂತೋಡ್ರಿ ಇವ ಈ ಮಾತು ರೊಕ್ಕೆಲ್ಲ ರೂಪಾಯಿ ಮಾತಾಡ್ಯಾನ. ಎದ್ದು ಕುಂತ ಅಕ್ಕೇನಲ್ಲಗತ್ತೇಳಿ, ಇಲ್ರಿ ನಾ ಸುಮ್ಮಂದಿನ್ರಿ ಎಲ್ಲಕತ್ತಲ್, ನಾನು ಹೊಟ್ಟೆ ಕಲ್ಲಿಗತ್ತಲ್, ನನಗೆ ತಲೆ ನೋಲಿಗತ್ತಿಲ್ರಿ, ನಾ ಸುಮ್ಮಂದಿನ ಎಲ್ಲಕತ್ತಲು. ಗಾಂಡಿ ಏನಂತ ನಾ ಏನು ಖರೆ ಅಂದಿನಿ, ನಾನು ಸುಮ್ಮನೆ ಅಂದಿನಿ ಅನ್ನವ. ಸಂಸಾರೇ ಸುಳ್ಳದನ್ನವ. ಹೇಳ ನೀನು ಹುಚ್ಚಿ ಅಂತೇಳಿ ಸಂಸಾರ ಸುಳ್ಳೋದು ಹೇಳು ಅಂದಾಗ ನಗಿಸಿ ಮಾತಿನಿಂದ ಹೆಂಡತಿ ನೆಬಿಸಿ ಇವತ್ತ ಪ್ರಪಂಚ ಸಂಸಾರವನ್ನು ಮಾಡ್ತಕ್ಕಂಥದ್ದದ. ಅದಕ್ಕೆ ಮಡಿವಾಳಪ್ಪನವರು ಹಾಡುಗಳು ಇವತ್ತು ಮಾತುಗಳು ನಮ್ಮ ಸಂಸಾರ ಒಂದು ಮಾಡುವಂಥದ್ದು. ಯಾರನ್ನ ಬಿಟ್ಟಿಲ್ಲ ಮಡಿವಾಳಪ್ಪ, ಬೆಕ್ಕದವಿರ್ಲೆಕ್ಕ ಎದರನೇ ಯಾವ ರೀತಿಯಿಂದ ಇವತ್ತು ಹಾಡುಗಳನ್ನು ಬರೆದು ಹಾಡು ಬುದ್ಧಿ ಕಲಿಸಿರ್ತಕ್ಕಂಥ ಮಹಾಮಠ ಈ ಭಾಗದೊಳಗೆ ಬಹುಶಃ ಯಾವುದಾದ್ರೂ ಇದ್ದರೆ ಅದು ಕಡ್ಕೊಂಡು ಮಡಿವಾಳೇಶ್ವರ ಮಹಾಮಠ. ಅಂಥ ಮಠಕ್ಕೆ ಎಂಥ ಗುರುಗಳು ಬಂದರಂತ ಕೇಳಿದ್ರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು. ನಾವು ಮೊದಲನೇ ಮಠಕ್ಕೆ ಬಂದು ಹೋಗಿವಿ. ಈಗ ಈ ಮಠವನ್ನು ನೋಡಿದಾಗ ನಿಜವಾಗಿ ಯಾವ ರೀತಿಯಿಂದ ಕೈಲಾಸವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಮಠದಲ್ಲಿರ್ತಕ್ಕಂಥ ಗುರುಗಳು ಸಣ್ಣವರಿರಲಿ ದೊಡ್ಡವರಿರಲಿ, ದೊಡ್ಡ ಕಲಾವಿದರಿರಲಿ ಸಣ್ಣ ಕಲಾವಿದರು, ದೊಡ್ಡ ಶಾಸ್ತ್ರಿಗಳು ಸಣ್ಣ ಶಾಸ್ತ್ರಿಗಳಿರಲಿ, ಎಲ್ಲರನ್ನ ಪ್ರೀತಿಯಿಂದ ಕಂಡು ಅವರಿಗೆ ಇವತ್ತ ಅನ್ನವನ್ನು ಕೊಟ್ಟು ಹರಿಸಿ ಆಶೀರ್ವಾದ ಮಾಡ್ತಕ್ಕಂಥ ಪೂಜ್ಯರನ್ನು ನಮ್ಮ ಮಾತೃ ಹೃದಯ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಾಜಿಯವರು ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚಿಗೆ ಏನು ಪ್ರವಚನ ನಾನಿವತ್ತು ಆ ವಿಷಯ ಬಗ್ಗೆ ಹೇಳಿಲ್ಲ. ಫಕೀರನ ಆಗಬೇಕಾದ್ರೆ ಮೊದಲೇ ಸ್ವಲ್ಪ ನನಗೆ ವಿಚಾರ ಬಂದಿತ್ತಂದ್ರೆ ಏನು ನಾನು ಸ್ವಲ್ಪ ನೋಡ್ಕೊತಿದ್ದೆ. ಅವನ ಹಾಡುಗಳು ಬಿಡಿಸೋದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಮಾತದ. ಅದಕ್ಕೆ ಆ ವಿಷಯವನ್ನು ಕುರಿತು ಪೂಜ್ಯ ಮಠದ ಶ್ರೀಗಳು ತಮ್ಮ ಆಶೀರ್ವಚನದೊಳಗೆ ಅದನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಅತನೂರದ ಶ್ರೀಗಳು ಬಂದಿದ್ದಾರೆ, ನಮ್ಮ ಮದ್ರಿಕೆ ಶ್ರೀಗಳು ಬಂದಿದ್ದಾರೆ. ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಅನಂತ ಭಕ್ತಿ ಪ್ರಣಾಮಗಳು ಸಲ್ಲಿಸಿ ನನ್ನ ಸೇವೆಯನ್ನು ಗುರುಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸದ್ಗುರು ಮಹಂತ ಮಡಿವಾಳೇಶ್ವರ ಮಹಾರಾಜ ಕಿ, ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಕಿ.